ನಮಸ್ಕಾರ ವೀಕ್ಷಕರೇ, ಗ್ಲೋಬಲ್ ಕಿಚನ್ ಅರ್ಪಿಸುವ ದ ರೋ ಶೋ ನಿಮ್ಮ ನೆಚ್ಚಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಾಯಿಜಿ ಕಿಚನ್ ದ ರೋ ಶೋ ಕಾರ್ಯಕ್ರಮದಲ್ಲಿ ಏನಾಗುತ್ತೆ, ಈಸಿ ಆ್ಯಂಡ್ ಟೇಸ್ಟಿ ಕ್ವಿಕ್ ಬೇಗನೆ ಚಟ್ಪಟನೆ ಆಗಿ ಹೋಗುವಂಥ ಅಡುಗೆಗಳನ್ನೆಲ್ಲ ಮಾಡಿ ತೋರಿಸ್ತಾ ಬಂದಿದ್ವಿ ಇಲ್ಲಿವರೆಗೆ. ಆ್ಯಂಡ್ ಇವತ್ತು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಒಂದು ಸ್ಪೆಷಲ್ ಇದೆ. ಏನದು? ಒಂದು ಸಾಂಪ್ರದಾಯಿಕ ತಿನಿಸು. ಏನಾಗಿರ್ಬೋದು? ಹೆಚ್ಚಾಗಿ ಮಳೆಗಾಲದಲ್ಲಿ ಇದನ್ನು ಮಾಡ್ತಾರೆ, ಹೆಚ್ಚಿನವರು ಮಾಡ್ತಾರೆ. ಆದರೆ ಮಾಡೋ ರೀತಿಯಲ್ಲಿ ಬೇರೆ ಬೇರೆ ವಿಧಾನಗಳಿವೆ, ಡಿಫ್ರೆಂಟ್ ಆಗಿ ಮಾಡ್ಬೋದು. ಸೊ ನಾವು ಒಂದು ವಿಧಾನನ ಇವತ್ತು ತಗೊಂಡು ಪತ್ರೊಡೆ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಈ ಸಾಂಪ್ರದಾಯಿಕ ತಿನಿಸು ಹೇಗಿರುತ್ತೆ ಪತ್ರೊಡೆ ಆ್ಯಂಡ್ ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ಆವ್ರಿಲ್ ಅವರು ನಿಮಗೆ ತೋರಿಸಿಕೊಡ್ತಾರೆ. ಸೊ ಆವ್ರಿಲ್ ಅವರಿದ್ದಾರೆ ಆ್ಯಂಡ್ ಆವ್ರಿಲ್ ಅವ್ರ ಜೊತೆ ನಾನು ಖುಷಿ ಇದ್ದೇನೆ. ಸೊ ಶುರು ಮಾಡೋಣ ನಮ್ಮ ಇವತ್ತಿನ ಪತ್ರೊಡೆಯ ವಿಧಾನವನ್ನು. ಸೊ ಈ ಒಂದು ಪತ್ರೊಡೆ ಮಾಡೋಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ. Welcome viewers. Today we have, as Kushi said, patrode rolls. So let's note the ingredients please. 15 to 20 colocasia or arbi leaves, half cup dosa rice, half cup green gram, half cup chana dal, 8 to 10 long red chilies, small ball of tamarind, 1/4 teaspoon asafoetida, that is hing, 1 teaspoon jeera, that's cumin, 2 to 3 peppercorns, salt as per taste, coconut oil for smearing. ಶುರು ಮಾಡೋಣ ಹಾಗಾದ್ರೆ. ಹೇಗೆ ಮಾಡ್ತಾ ಇದ್ದೀರಿ? We are just going to make patrode rolls. Okay. ರೋಲ್ ಮಾಡಿ ಸ್ಟೀಮ್ ಮಾಡ್ತೇವೆ. ಓಕೆ, ನಾರ್ಮಲಿ ಮಸಾಲೆ ಅರೆದು ಮಸಾಲೆಗೆ ಹಾಕೋದು, ಹಾಗೆ ಮಾಡೋದಿಲ್ಲ. This could be done quickly, not as that lengthy as the other patrode dish. Okay, very good. So first what we have to take all the grains and rice. Okay. And ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. Okay. Green gram, chana dal and rice. Okay. ಇವತ್ತು ಹೆಸರು ಕಾಳಿದೆ ಹಾಗೂ ಕಡಲೆಬೇಳೆ ಇದೆ. ಹೌದು. ಸೊ ಕಡಲೆಬೇಳೆ ಹಾಗೂ ಹೆಸರು ಕಾಳು ಇವೆರಡನ್ನ ಹಾಕಿ ಮಾಡುವಂತ ಪತ್ರೊಡೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಶುರು ಮಾಡೋಣ ಹಾಗಾದ್ರೆ. What we have to do is we have to wash all these and we have to soak these overnight or about for say 6 to 8 hours. Okay, ಒಳ್ಳೆ ವಾಶ್ ಮಾಡಿ we need to soak. ಅಂದ್ರೆ ಈಗ ಇದನ್ನ ಒಂದು ನೈಟ್ ಹೌದು ನೆನೆ ಹಾಕಿಟ್ಟು ನಂತರ ಸೋಸುವುದು. ಹೌದು. Now I have already soaked and kept the grains overnight. So we have them ready here. ರೆಡಿ ಇದೆ. ಸೊ ಅಕ್ಕಿಯನ್ನ, ಹೆಸರು ಕಾಳನ್ನ ಹಾಗೂ ಕಡಲೆಬೇಳೆಯನ್ನ ಈ ಮೂರನ್ನ ಕೂಡ ನೀರಿನಲ್ಲಿ ಒಂದು ರಾತ್ರಿ ಅಥವಾ ಒಂದು ಇಡೀ ದಿವಸ ನೀರಲ್ಲಿ ನೆನೆ ಹಾಕಿ ನಂತರ ಅದನ್ನ ಸೋಸಿ ತೆಗೆಯುವುದು. Now we will blend this with the chilies, tamarind and jeera and pepper into not very fine but ಸ್ವಲ್ಪ ಗಸೆ ತುಂಬಾ ಕೋರ್ಸ್ ಅಲ್ಲ. It has to be ಮೀಡಿಯಂ ಲೆವೆಲ್ಗೆ ಅರಿಯಬೇಕು. ಓಕೆ, ಮಿಕ್ಸಿ ಬೇಕಲ್ಲ? ಹೌದು. So we'll add these chilies. Okay. We'll add tamarind. ಸ್ವಲ್ಪ ಹುಳಿ ಜಾಸ್ತಿ ಅಂತ ಅಲ್ಲ ಅನ್ಸುತ್ತೆ. Because the leaves are itchy, so we need tamarind to balance the itchiness. Yes, ಈ ಕೆಸುವಿನ ಎಲೆ ಅನ್ನೋದು ಸ್ವಲ್ಪ ತುರಿಕೆ ಜಾಸ್ತಿ, ಗಂಟಲು ತುರಿಕೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ಹುಳಿಯನ್ನ ಜಾಸ್ತಿ ಹಾಕ್ತೀವಿ ಇಲ್ಲಿ ಮಸಾಲೆಗೆ. ಅನಂತರ ಜೀರಿಗೆ ಮತ್ತು ಪೆಪ್ಪರ್. ಓಕೆ, ಕಾಳು ಮೆಣಸು, ಜೀರಿಗೆ ಮತ್ತೆ ಕಾಳು ಮೆಣಸು. And since we have taken chana dal and green gram, we are even adding hing, asafoetida. ಓಕೆ, ಹಿಂಗ್ ಬೇರೆ ಹಾಕ್ತಾ ಇದ್ದೀವಿ ಯಾಕೆಂದ್ರೆ ಹೆಸರು ಕಾಳು ಹಾಗೂ ಕಡಲೆಬೇಳೆ ಇವೆರಡನ್ನ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಹಿಂಗ್ ಹಾಕ್ತಾ ಇದ್ದೀವಿ. ಓಕೆ, ನಂತರ and we just will add in just enough water. Okay, because we do not want the consistency to be very thin. Okay. So it's perfect. We just transfer it. ಸೊ ಈಗ ಮಸಾಲೆ ಗ್ರೈಂಡ್ ಮಾಡಿ ಆಗಿದೆ. ನಂತರ ಇದಕ್ಕೆ ಈಗ ವಿಲ್ ಆ್ಯಡ್ ಲಿಟಲ್ ಸಾಲ್ಟ್.
Okay, we haven't, yeah. ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕು. Yeah. Now what we do is spread, okay, on the leaves this paste. Masala, okay. ಹೌದು. We'll take the biggest leaf first, okay, and keep it upside down. ಓಕೆ, ಸೊ ಅಡಿ ಮೇಲೆ ಹಾಕಿ ಇಡೋದು. ಹೌದು. And we have wiped this clean, okay, and ಈ ನರಗಳನ್ನು ಹೌದು, ಇದನ್ನು ನಾವು ತೆಗೆದಿದ್ದೇವೆ. ಚೂರಿಯಲ್ಲಿ ತೆಗೆದಿದ್ದೇವೆ ನಾವು ಹೌದು. ಆಕ್ಚುಲಿ. So you can just cut this way and remove. Otherwise this is, I think, is the ಇಚ್ಚಿಂಗ್ ಅಂದ್ರೆ yeah, ತುರಿಕೆ itching ತರುವಂತ part, yeah. So better to remove. Now let's spread little masala here, this paste, and ಅದಕ್ಕಿಂತ ಸ್ವಲ್ಪ ಸಣ್ಣ ಎಲೆ. ಹೌದು. ಓಕೆ, ಸೊ ಎಲ್ಲ ಎಲೆಗಳನ್ನು ಉಲ್ಟವಾಗಿ ಇಡೋದು. ಹೌದು. ಉಲ್ಟವಾಗಿ ಇಟ್ಟು ಅದರ ಮೇಲೆ ಮಸಾಲೆಯನ್ನು ಅಪ್ಲೈ ಮಾಡ್ಕೊಂಡು ಬರೋದು. ಹೌದು, ಸರಿ. ಯಾ, ಸೊ ತಗೊಳ್ಳಿ. so we will do like this with at least 5 to 7 leaves. ಸೊ 5ರಿಂದ 7 ಈ ರೀತಿ ಎಲೆಗಳ ಮೇಲೆ ಮಸಾಲೆಯನ್ನು ಹಾಕ್ಬೋದು, ಅಂದರೆ ಎಳೆಗಳನ್ನು ತಯಾರಿಸ್ಬೋದು. ಒಂದು ಆಲ್ಮೋಸ್ಟ್ 7. Yeah. So now ಇವತ್ತು how many will put? 5. So once this is done, okay, we'll just fold it here this way, okay, and then to stick this we'll put little masala, okay, and fold this also, okay, and now what we can do is we can roll it firmly. ಸೊ ಈಗ ನೀಟಾಗಿ ರೋಲ್ ಮಾಡಿ ಆಯಿತು, ಮಸಾಲೆ ಎಲ್ಲ ಅಪ್ಲೈ ಮಾಡಿ ಕೆಸುವಿನ ಎಲೆಯನ್ನು. ನಂತರ ಈಗ ಇದನ್ನು ನಾವು ಸ್ಟೀಮ್ ಮಾಡಬೇಕು. Okay, we need to steam them. I've already heated the water in this steaming pot. ಓಕೆ, ಸೊ ತಂದೂರಿ, yeah. ಕಡುಬು ಎಲ್ಲ ನಾವು ಯಾವ ರೀತಿಯಲ್ಲಿ ಬಿಸಿ ಮಾಡ್ತಾವೆ ಅದೇ ರೀತಿ ಕುದಿ ನೀರಲ್ಲಿ ಹೌದು, ತಂದೂರಿನಲ್ಲಿ ಹಾಕಿ. So water is already boiled and steam is there, and I've put a banana leaf, okay, and carefully place this. ಇದನ್ನು ಕಟ್ ಮಾಡಿ ಸಹ ಇಡ್ಬೋದು. ಓಕೆ, ಕೆಲವರು ಇದನ್ನು ಕಟ್ ಮಾಡಿ ಸಹ ಇಡ್ತಾರೆ. ಓಕೆ, Okay, and at the same time in the masala we can even add coconut, say half cup of freshly grated coconut while grinding the masala. ಬೇಕಾದಲ್ಲಿ ಹೌದು, ತೆಂಗಿನಕಾಯಿ, ತುರಿದ ತೆಂಗಿನಕಾಯಿಯನ್ನು ಕೂಡ ಈ ಮಸಾಲೆ ಯಾವಾಗ ನಾವು ಮಿಕ್ಸಿಯಲ್ಲಿ ಹಾಕಿ ಅರಿತೀವಿ ಅದೇ ಟೈಮಲ್ಲಿ ತುರಿದ ತೆಂಗಿನಕಾಯಿಯನ್ನು ಹಾಕಿದ್ರು ಕೂಡ ಹೌದು. ಹಾಕಲೂಬಹುದು ಅಂತ. and even some put even jaggery, ಬೆಲ್ಲ ಸಹ ಹಾಕ್ತಾರೆ. So there are different versions of making this. So now let this stand for say 15 minutes on high flame, okay, and then about 15 to 20 minutes or until it is cooked on medium flame. ಓಕೆ, ಸೊ ಹಾಗಾದ್ರೆ ವೀಕ್ಷಕರೇ, ಈ ಒಂದು ಸ್ಪೆಷಲ್ ಪತ್ರೋಡೆ ಬೇಯ್ತಾ ಇದೆ, ಬೇಯಲಿಕ್ಕೆ ಇಟ್ಟಿದ್ದೀವಿ ನಾವು. ಇದು ಇನ್ನೂ ಕೂಡ ಸಾಧಾರಣ 20 ಒಂದು ಅರ್ಧ ಗಂಟೆ ತೆಗೆದುಕೊಳ್ಬಹುದು ಮ್ಯಾಕ್ಸ್ ಟು ಮ್ಯಾಕ್ಸ್. While having this, when it is warm itself, smear coconut oil on it. Pour coconut oil or smear coconut oil. Okay, ಹಾಗೆ ನೀವು ತಿನ್ಬೋದು just with coconut oil. So ಕಟ್ ಮಾಡುವ. Okay. ಸೊ ಕಟ್ ಮಾಡಿ ಆಯ್ತು, ಇದನ್ನ ಈಗ ಸ್ಲ್ಯಾಂಟ್ ಆಗಿ ಕಟ್ ಮಾಡೋದು. ಹೌದು, ಈಗ ಫೈನಲ್ ಟಚ್ ಆಯಿಲ್. ಎಕ್ಸಾಕ್ಟ್ಲಿ. ಸೊ ಆಯಿಲ್ ಬ್ರಷ್ ಮಾಡೋದಲ್ವಾ? ಹೌದು. ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ. ಎಳೆಯಾಗಿ ತಯಾರಿಸುವ ಪತ್ರೊಡೆ. ಬೇಕಾಗುವ ಸಾಮಗ್ರಿಗಳು: 15 ಅಥವಾ 20 ಕೆಸುವಿನ ಎಲೆ, ಅರ್ಧ ಕಪ್ ದೋಸೆ ಅಕ್ಕಿ,
ಅರ್ಧ ಕಪ್ ಹೆಸರು ಕಾಳು, ಅರ್ಧ ಕಪ್ ಕಡಲೆಬೇಳೆ, 8ರಿಂದ 10 ಉದ್ದ ಕೆಂಪು ಮೆಣಸು, ಸ್ವಲ್ಪ ಹುಣಸೆ, 1/4 ಟೀ ಚಮಚ ಇಂಗು, 1 ಟೀ ಚಮಚ ಜೀರಿಗೆ, 2 ಅಥವಾ 3 ಕರಿಮೆಣಸಿನ ಕಾಳುಗಳು, ರುಚಿಗೆ ತಕ್ಕಂತೆ ಉಪ್ಪು, ತೆಂಗಿನ ಎಣ್ಣೆ, ಅರ್ಧ ಕಪ್ ತುರಿದ ತೆಂಗಿನಕಾಯಿ ಬೇಕಾದಲ್ಲಿ. ಎಳೆಯಾಗಿ ತಯಾರಿಸುವ ಪತ್ರೊಡೆ. ತಯಾರಿಸುವ ವಿಧಾನ: ಮೊದಲಿಗೆ ಚೆನ್ನಾಗಿ ತೊಳೆದ ಕೆಸುವಿನ ಎಲೆಯ ನರಗಳನ್ನು ಸುಲಿದು ತೆಗೆಯಿರಿ. ನಂತರ ರಾತ್ರಿ ನೆನೆ ಹಾಕಿಟ್ಟ ಹಸಿರು ಕಾಳು, ಕಡಲೆಬೇಳೆ, ಮೆಣಸು, ಹುಳಿ, ಕರಿಮೆಣಸು ಮತ್ತು ಸ್ವಲ್ಪ ಹಿಂಗನ್ನ ಸೇರಿಸಿ ಇವೆಲ್ಲವನ್ನ ಒಟ್ಟು ಹಾಕಿ ಮಿಕ್ಸಿಯಲ್ಲಿ ಅಕ್ಕಿಯೊಂದಿಗೆ ಸೇರಿಸಿ ಅರೆಯಿರಿ. ನಂತರ ರುಚಿಗೆ ತಕ್ಕಂತೆ ಉಪ್ಪು. ನಂತರ ತೊಳೆದಿಟ್ಟ ಕೆಸುವಿನ ಎಲೆಯನ್ನ ದೊಡ್ಡ ಗಾತ್ರದಿಂದ ಸಣ್ಣ ಗಾತ್ರಕ್ಕೆ ತೆಗೆದು ಪಕ್ಕಕ್ಕಿಡಿ. ಮೊದಲಿಗೆ ದೊಡ್ಡ ಎಲೆಯ ಮೇಲೆ ಅರೆದಿಟ್ಟ ಮಸಾಲೆಯನ್ನ ತೆಳುವಾಗಿ ಹರಡಿ. ನಂತರ ಮತ್ತೊಮ್ಮೆ ಕೆಸುವಿನ ಎಲೆಯನ್ನ ಅದರ ಮೇಲಿಟ್ಟು ಮತ್ತೆ ಪುನಃ ಮಸಾಲೆಯನ್ನ ತೆಳುವಾಗಿ ಹರಡಿ. ಇದೇ ರೀತಿ ಸುಮಾರು 5 ಎಲೆಗಳವರೆಗೆ ಮುಂದುವರೆಸಿ. ನಂತರ ಮಸಾಲೆ ಹರಿದು ಹೊರಹೋಗದಂತೆ ಮಡಚಿ ಕುದಿ ಬರುತ್ತಿರುವ ನೀರಲ್ಲಿ ಇಡ್ಲಿ ಬೇಯಿಸುವಂತೆ ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಆರಿಸಿ ದುಂಡನೆಯ ಆಕಾರಕ್ಕೆ ಕತ್ತರಿಸಿ. ಬೇಕಾದಲ್ಲಿ ಅದೇ ರೀತಿಯಾಗಿ ಸವಿಯಲೂಬಹುದು ಅಥವಾ ತೆಂಗಿನ ಎಣ್ಣೆಯನ್ನ ಸವರಿ ಸವಿಯಬಹುದು. ಇನ್ನು ಬೇಕಾದಲ್ಲಿ ತೆಂಗಿನ ಎಣ್ಣೆಯನ್ನ ಸವರಿ ಕಾಯಿಸಿ ಕೂಡ ತಿನ್ನಬಹುದು. ಇದು ಇನ್ನಷ್ಟು ಸ್ವಾದವನ್ನ ನೀಡುತ್ತೆ.